ಭ್ರಮಾಲೋಕಕ್ಕೆ ಭ್ರಮಾ ಬಲೂನ್ಗೆ ಈ ಅನುರಾಧ ಫೋರ್ಟ್ವಾಲ್ ಅವರು ನಿಜದ ಸೂಜಿ ಚುಚ್ಚಿಬಿಟ್ರಲ್ಲ. ಗೋಧಿ ಮೀಡಿಯಾಗಳು, ಅಂಧಭಕ್ತರು, ಇವರು IT ಸೆಲ್ಲು ಇವರೆಲ್ಲ ಪಂಪ್ ಆಗ್ತಾ ಇದ್ದಾರೆ, ಗಾಳಿ ಊದ್ತಾ ಇದ್ದಾರೆ ಬಲೂನಿಗೆ. ಅದು ಏನಾಗುತ್ತೆ, ಉಬ್ತಾ 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 ನೋಡಿ ನೋಡಿ ವಿಶ್ವಗುರು, ನೋಡಿ ನೋಡಿ ವಿಶ್ವಗುರು ವಿಶ್ವಗುರು. ಇದು ಹಾಗಾದಾಗ BJP ಯೇತರ ಸರ್ಕಾರ ಕೇಂದ್ರದಲ್ಲಿದ್ದಾಗ ಯಾಕೆ ಇವ್ರು ಬಾಯ್ ಬಿಡ್ತಾ ಇದ್ರು, ಇವಾಗ ಯಾಕೆ ಬಿಡ್ತಾ ಇಲ್ಲ? ಭಯ ಸರ್, ಎಲ್ಲಿ ಧರ್ಮದ್ರೋಹಿ ಎಂದು ಬಿಡ್ತಾರೋ, ಎಲ್ಲಿ ದೇಶದ್ರೋಹಿ ಎಂದು ಬಿಡ್ತಾರೋ. ಯಾಕಂದರೆ ಜನರು ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ನಿಮ್ಮ ಸಿನಿಮಾಗಳನ್ನು ನೋಡಿ ನಿಮ್ಮನ್ನು ಸ್ಟಾರ್ ಮಾಡಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳನ್ನು ಹೇಗೆ ಅನುರಾಧರವರು ಪ್ರಶ್ನೆ ಮಾಡ್ತಾರೋ ಆ ರೀತಿ ಪ್ರಶ್ನೆ ಮಾಡುವುದು ನಿಮ್ಮ ಎಲ್ಲ ಸೆಲೆಬ್ರಿಟಿಗೆ ಅರ್ಥ ಆಗೋದಿಲ್ಲನ್ರಿ. ಸೊ ಅಂಥವ್ರಿಗೆ ತುಂಬ ದೊಡ್ಡ ಹರ್ಟ್ ಆಗಿರೋದು ಏನು ಅಂದರೆ, ರಾಮ ಮಂದಿರ ಏನಿದೆಯಲ್ವಾ, ರಾಮ ಮಂದಿರದ ಘಟನೆ ಏನಾಯಿತು, ಕಳ್ತನ ಏನಾಯಿತು, ಅದ್ರ ಬಗ್ಗೆ ಭಾಳ ಹರ್ಟ್ ಆಗಿ, ಈಗ ರಾಮ ಮಂದಿರದಲ್ಲಿ ಕಳ್ತನ ಆಯಿತು, ಯಾರಿಂದ ಕಳ್ತನ ಆಯಿತು? ಅಲ್ಲಿ ಯಾರಾದರೂ ಗೋರಿ ಮೊಹಮ್ಮದ್ ಬಂದಿದ್ದ, ಗಜ್ನಿ ಮೊಹಮ್ಮದ್ ಬಂದಿದ್ದ? ಇಲ್ವಲ್ಲ. ಯಾರಾದರೂ ಆತಂಕವಾದಿಗಳು ಬಂದಿದ್ರಾ? ಇಲ್ವಲ್ಲ. ಅಲ್ಲಿರ್ತಕ್ಕಂಥವ್ರು ಯಾರು? ಮೇಲ್ವರ್ಗದವರು. ಅಲ್ಲಿರ್ತಕ್ಕಂಥವ್ರು ಯಾರು? ಹಿಂದೂಗಳೇ ಹಿಂದೂ ದೇವಸ್ಥಾನವನ್ನು ಲೂಟಿ ಮಾಡಿದಾರಲ್ವಾ. ಸೊ ಇಂಥ ಸಂದರ್ಭದಲ್ಲಿ ವಿಶ್ವಗುರು ಅನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಅವರು ಅಬ್ಜೆಕ್ಷನ್. ಅದೇ ಮೊದಲು ಈ ನಾನ್ಸೆನ್ಸ್ ಏನಿದೆಯಲ್ವ ಅದನ್ನು ನಿಲ್ಲಿಸಿ, ವಿಶ್ವಗುರು ಆಗಿದ್ದಕ್ಕೆ ಒಂದು ಪಟ್ಟಿನಾದರೂ ಕೊಡಿ ಕೇಳ್ತಾರೆ. ಭಾರತವನ್ನು ವಿಶ್ವಗುರು ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಹಾಗಾದ್ರೆ ಟ್ರಂಪ್ ಮುಂದೆ ಕೈ ಕಟ್ಕೊಂಡ್ಬಿಟ್ಟು, ಬಾಯಿ ಮುಚ್ಕೊಂಡ್ಬಿಟ್ಟು, ಈ ತಲೆ ಅಲ್ಲಾಡಿಸ್ಕೊಂಡು ಅವ್ನು ಹಾಕಿದಂಥ ಯಾವುದೋ ಟ್ಯಾಕ್ಸ್ ಆದ್ರೂ ನೀವು ಒಪ್ಕೊಂಡು ಬರ್ತಿರಲ್ವಾ, ಹಾಗಾದ್ರೆ ನೀವೆಂಥ ವಿಶ್ವಗುರು ರೀ, ಗುಲಾಮ್ ಗುರು ಅಂತ ಹೇಳ್ಬೋದು ನಿಮ್ಮನ್ನ. ಅಂದರೆ ನಮ್ಮ ಭಾರತ ದೇಶದಲ್ಲಿ ವಾಕ್ಸ್ವಾತಂತ್ರ್ಯ ಇದೆ ಅಂದರೆ, ಸ್ವತಃ ನಮ್ಮ ದೇಶದ ಮಾನ್ಯ ಪ್ರಧಾನಿಯವರು 12 ವರ್ಷದಿಂದ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡಿಲ್ಲ. ಟೆಲಿಪ್ರಾಂಪ್ಟರ್ ಇಲ್ಲದೆ ಒಂದೇ ಒಂದು ಭಾಷಣ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಪ್ರಧಾನಿಗಳಿಗೆ ಸಾಧ್ಯ ಇಲ್ಲ. ಟೆಲಿಪ್ರಾಂಪ್ಟರ್ ಕೆಟ್ಟು ಬಿಟ್ಟರೆ ಇವರು ಕಕ್ಕ 10 ವರ್ಷಗಳಲ್ಲಿ ದೇಶಾದ್ಯಂತ ಸುಮಾರು 94,000 ಸರ್ಕಾರಿ ಶಾಲೆಗಳು ಮುಚ್ಚಿದ್ದಾವೆ. ಅದರ ಅರ್ಥ ಏನಂದರೆ, ಸರಾಸರಿ ದಿನಕ್ಕೆ 25 ಶಾಲೆಗಳು ಮುಚ್ತಾ ಇದ್ದಾವೆ. ಓದಲು ಶಾಲೆಗಳೇ ಇಲ್ಲ ಅಂದ ಮೇಲೆ ಹೇಗೆ ವಿಶ್ವಕ್ಕೆ ಗುರುವಾಗಲು ಸಾಧ್ಯ? ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಏನಕ್ಕೆ? ಈ ನೀಟ್ ಅಕ್ರಮದ ರೂವಾರಿ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅವ್ರಿಗೂ ಇಡೀ ಈ ಮೋದಿ ಸರ್ಕಾರ, BJP ಸರ್ಕಾರ ಮತ್ತು ಇವ್ರು ಕಟ್ಟಿರುವಂಥ ಭ್ರಮಾಲೋಕದಲ್ಲಿ ಒಂದು ಭ್ರಮಾ ನಿರಸನ ಆಯಿತು. ಎಲ್ಲ ಜನ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಇದು ಕಲ್ಲು ಹೃದಯದ ಸರ್ಕಾರ, ಅದಕ್ಕೆ ಮನುಷ್ಯತ್ವ ಇಲ್ಲ. ಯಾಕಂದರೆ ಬ್ರಿಟಿಷರು ಅಂತ ಅತ್ಯಂತ ಕ್ರೂರಿ ಸರ್ಕಾರವೇ ಸಹಿತ ಉಪವಾಸ ಕೂತ್ರೆ ಮಹಾತ್ಮ ಗಾಂಧಿ ಅವ್ರಿಗೆ ಮನಿತಾ ಇತ್ತು. ಒಬ್ಬರನ್ನ ಇಬ್ಬರಲ್ಲ 22 ಲಕ್ಷ ಜನ ಮಕ್ಕಳು ನೀಟ್ ಎಕ್ಸಾಮ್ ಬರೀಲಾರ್ದೇನೆ ಒದ್ದಾಡಿ ಬಿಟ್ಟಿದ್ದಾರೆ. ನಾವು ನೀವು ಕೇಳಬೇಕಂತ ಪ್ರಶ್ನೆ ಅದನ್ನು ಅವ್ರು ಕೇಳಿದ್ದಾರೆ. ನಾವು ನೀವು ಕೇಳಿದರೆ ಏನಾಗುತ್ತೆ, ಟ್ರೋಲ್ ಆಗಿಬಿಡ್ತೀವಿ. ಅಂಧಭಕ್ತರು ನಮ್ಮ ಮೇಲೆ ಬಿದ್ದುಬಿಡ್ತಾರೆ, IT ಸೆಲ್ಲು ನಮ್ಮ ಮೇಲೆ ಬಿದ್ದುಬಿಡ್ತವೆ. ದೇಶದ್ರೋಹಗಳು, ಧರ್ಮದ್ರೋಹಿಗಳು ಅಂತ ಹೇಳ್ತಾರೆ ನಮಗೆಲ್ಲರಿಗೂ ಸಹಿತ. ಆದರೆ ಇವಾಗ ಹೇಳಿದಂಥವ್ರು ಯಾರು? ಅವು ಎಲ್ಲವೂ ಸಹಿತ ಗೋಧಿ ಮೀಡಿಯಾ ಅಂತ ಗೊತ್ತಾಗ್ಬಿಟ್ಟಿದ್ದಾವೆ. ಅವ್ರನ್ನೆಲ್ಲರನ್ನೂ ಸಹಿತ ಜನ ಬಹಿಷ್ಕಾರ ಮಾಡಿಬಿಟ್ಟಿದ್ದಾರೆ ಇವಾಗ. ಅದರಿಂದ ಓಕೆನಾ? ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ನನ್ನ ಜೊತೆ ರಂಗಕರ್ಮಿಗಳು, ಸಾಮಾಜಿಕ ಹೋರಾಟಗಾರರು ಮತ್ತು ಹಿರಿಯ ಪತ್ರಕರ್ತರಂತಹ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಮತ್ತು ಖ್ಯಾತ ಗಾಯಕಿ ಅನುರಾಧ ಪೊಡ್ವಾಲ್ ಅವರು ಈ ವಿಶ್ವಗುರು ಕಲ್ಪನೆಯನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅಂದರೆ ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ಇಷ್ಟು ದಿನ ಮೋದಿ ಸರ್ಕಾರ, BJP IT ಸೆಲ್ ಮತ್ತು ಅವರ ಗುಪ್ತ ಅಂಗಸಂಸ್ಥೆಗಳೆಲ್ಲ ಇದಾವಲ್ಲ, ಅವೆಲ್ಲವೂ ಸೇರಿ ಕಟ್ಟಿದ್ದಂತಹ ಭ್ರಮಾಲೋಕಕ್ಕೆ ಅನುರಾಧ ಪೊಡ್ವಾಲ್ ಅವರು ಒಂದು ರೀತಿಯಲ್ಲಿ ಮಾರಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರೆ, ಒಂದೊಮ್ಮೆ ಇದೇ ಹೇಳಿಕೆಯನ್ನು ಅಂದರೆ ಏನು ಅನುರಾಧ ಪೊಡ್ವಾಲ್ ಅವರು ಹೇಳಿದಾರಲ್ಲ ನಾನ್ಸೆನ್ಸ್ ಅಂತ, ಆ ಮಾತನ್ನು ವಿರೋಧ ಪಕ್ಷದವರು ಅಥವಾ ಪ್ರಗತಿಪರರು, ಬೇರೆ ಯಾರಾದರೂ ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು ಹೇಳ್ತಿದ್ದೆ BJP IT ಸೆಲ್ ಇಷ್ಟೊತ್ತಿಗೆ ಏನೇನು ಮಾಡಿಬಿಟ್ಟಿರ್ತಿತ್ತು. ಆದರೆ ಅನುರಾಧ ಪೊಡ್ವಾಲ್ ಅವರು 2024ರಲ್ಲಿ BJP ಸೇರಿದರು, ಮತ್ತು ಮೋದಿಯವರನ್ನು ಪ್ರಶಂಸೆ ಮಾಡಿದರು, ರಾಮ ಮಂದಿರದಲ್ಲಿ ಹೋಗಿ ಭಕ್ತಿಗೀತೆಯನ್ನು ಹಾಡಿದರು. ಅವರ ಪರವಾಗಿದ್ದವರೇ ಈಗ ವಿಶ್ವಗುರು ಕಲ್ಪನೆ ಅನ್ನೋದು ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಶಶಿಕಾಂತ್ ಯಡಳ್ಳಿ ಅವ್ರ ಜೊತೆಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಶಶಿಕಾಂತ್ ಯಡಳ್ಳಿ ಅವ್ರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಅನುರಾಧ ಪೊಡ್ವಾಲ್ ಅವರ ಹೇಳಿಕೆ ಬಗ್ಗೆ ಏನಂತೀರಿ? ಯಾಕೆ ಹಂಗೆ ಹೇಳಿದ್ದಾರೆ ಅವರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾವಾಗ ರಾಮ ಮಂದಿರದಲ್ಲಿ ಕಳ್ತನ ಆಗೋಗ್ಬಿಡುತ್ತಲ್ಲ, ಅದು ಅವ್ರನ್ನ ಭಾಳ ಹರ್ಟ್ ಮಾಡಿದೆ. ಯಾಕಂದ್ರೆ ರಾಮನ ಬಗ್ಗೆ, ಯಾಕಂದ್ರೆ ಅವರು ಎಂಥ ಗಾಯಕಿ ಅಂತಂದರೆ
ಭಕ್ತಿ ಗೀತೆಗಳನ್ನೇ ಬಹುತೇಕ ಹಾಡ್ತಕ್ಕಂಥ ಪ್ರಸಿದ್ಧ ಗಾಯಕಿ ಅವರು. ಬಾಲಿವುಡ್ ಗಾಯಕಿ. ಹೆಚ್ಚು ಹೆಚ್ಚು ತದಾತ್ಮಕವಾಗಿ ಹಾಡ್ತಾರೆ. ಆಮೇಲೆ ಅದರೊಳಗಡೆ ಭಕ್ತಿ ರಸವನ್ನು ತಮ್ಮ ಈ ಮನಸ್ಸಲ್ಲೆಲ್ಲ ತುಂಬಿಕೊಂಡು ಹಾಡತಕ್ಕಂಥ ಕಲಾವಿದೆ, ದೊಡ್ಡ ಕಲಾವಿದೆ. ಸೊ ಅಂಥವ್ರಿಗೆ ತುಂಬ ದೊಡ್ಡ ಹರ್ಟ್ ಆಗಿರೋದು ಏನು ಅಂದರೆ, ರಾಮ ಮಂದಿರ ಏನಿದೆಯಲ್ವ, ಆ ರಾಮ ಮಂದಿರದ ಘಟನೆ ಏನಾಯಿತು, ಕಳ್ಳತನ ಏನಾಯಿತು, ಅದ್ರ ಬಗ್ಗೆ ಭಾಳ ಹರ್ಟ್ ಆಗಿ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾನು ಅಂದ್ಕೊಂಡಿದ್ದೇ ಬೇರೆ ಆಗಿತ್ತು, ಈಗ ಆಗಿರೋದೇ ಬೇರೆ ಆಗಿದೆಯಲ್ಲ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ವಿಶ್ವಗುರು ಅನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಅವರು ಅಬ್ಜೆಕ್ಷನ್. ಯಾಕಂದರೆ ಇದು ಆ್ಯಕ್ಚುಲಿ ಆಗಿದ್ದೇನು ಅಂತಂದರೆ, ಕಳೆದ ತಿಂಗಳು 2026 ಜುಲೈಯಲ್ಲಿ ಅಲ್ಲಿ ಏನಾಗಿ ಶುಭಾಶಂಕರ್ ಮಿಶ್ರಾ ಅವರು ಒಂದು ಪಾಡ್ಕಾಸ್ಟ್, ಈಗೇನು ನೀವು ಮಾಡ್ತಾರೆ ಆ ಥರ ಒಂದು ಪಾಡ್ಕಾಸ್ಟ್ ವಿಡಿಯೋ ಮಾಡ್ತಾರೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ತಮ್ಮ ಮನದಾಳವನ್ನು ಹಂಚ್ಕೊಳ್ತಾರೆ. ಅದು ಈಗ ವೈರಲ್ ಆಗೋಗ್ಬಿಟ್ಟಿದೆ. ಈ ರೀತಿಯ ಅವ್ರು ಹೆಚ್ಚು ಟಾರ್ಗೆಟ್ ಮಾಡಿದ್ದು ವಿಶ್ವಗುರು ಅನ್ನುವ ಶಬ್ದ. ಈ ವಿಶ್ವಗುರು ಅನ್ನೋ ಕಲ್ಪನೆಯೇ ಬಹಳ ವಿಚಿತ್ರವಾಗಿದೆ, ಆ ನರೇಟಿವ್. ಅಲ್ಲಿ ನೋಡಿ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅನುರಾಧ ಫುಟ್ಬಾಲರು. ಅಂದರೆ ಯಾಕೆ ವಿಶ್ವಗುರು ಅಲ್ಲ ಭಾರತ ಅನ್ನೋದಕ್ಕೆ 2 ಬಹಳ ರೀಸೆಂಟ್ ಇಶ್ಯೂಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಒಂದು ನೀವು ಹೇಳ್ದಂಗೆ ರಾಮ ಮಂದಿರದ ಈ ಹುಂಡಿ ಕಳ್ತನ, ಎರಡನೇದು ಇತ್ತೀಚೆಗೆ ನಡೀತಿದೆಯಲ್ಲ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂಥ ಈ ದೇಶಾದ್ಯಂತ ದೊಡ್ಡ ಪ್ರತಿಭಟನೆ ಆಗ್ತಿದೆ, ಶಿಕ್ಷಣ ವ್ಯವಸ್ಥೆ ಕುಸಿದೋಗಿದೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಶಿಕ್ಷಣ ವ್ಯವಸ್ಥೆ ಇಲ್ಲ, ಕಳೆದ 10 ವರ್ಷದಲ್ಲಿ 94,000 ಶಾಲೆಗಳನ್ನ ಮುಚ್ಚಿಬಿಟ್ಟಿದ್ದಾರೆ. ಸೊ ಇದು ಅಂದರೆ ಶಾಲೆಗಳೇ ಇಲ್ಲದಿರುವಂಥ ದೇಶನ ವಿಶ್ವಗುರು ಅಂತ ಹೆಂಗ್ಲೇ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಸೊ ಈ 2 ಇಶ್ಯೂನ ಪ್ರಮುಖವಾಗಿ ಇಟ್ಕೊಂಡು ಹೇಳಿದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಅನುರಾಧ ಫುಟ್ಬಾಲ್ ಅವರು ಯಾಕೆ ಈ ಇಶ್ಯೂಗಳನ್ನ ಅಡ್ರೆಸ್ ಮಾಡಿದ್ರು? ಜನಸಾಮಾನ್ಯರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನುರಾಧ ಅವರು. ಈಗ ಕೆಲವು ವರ್ಷಗಳಿಂದ ಅವ್ರು ಹೇಳ್ತಾರೆ ಭಾಳ ಸ್ಪಷ್ಟವಾಗಿ, ಕೆಲವು ವರ್ಷಗಳ ಹಿಂದೆ ನನಗೂ ವಿಶ್ವಗುರು ಆಗುತ್ತೇವೆ ಎನ್ನುವ ಆಸೆ ಇತ್ತು. ಅವರು ಹೇಳ್ತಾರೆ ಇದನ್ನ, ಆಸೆ ಇತ್ತು. ಆದರೆ ಈಗ ದೇಶದ ಪರಿಸ್ಥಿತಿ ನೋಡಿದ ಮೇಲೆ ವಿಶ್ವಗುರು ಎನ್ನುವುದಕ್ಕೆ ತದ್ವಿರುದ್ಧವಾದ ಘಟನೆಗಳೇ ನಡೀತಾ ಇದ್ದಾವೆ. ಹೌದು, ಅದನ್ನು ಅವ್ರು ಹೇಳ್ತಾರೆ. ಅದೇ ಮೊದಲು ಈ ನಾನ್ಸೆನ್ಸ್ ಏನಿದೆಯಲ್ವ ಅದನ್ನು ನಿಲ್ಲಿಸಿ, ವಿಶ್ವಗುರು ಆಗಿದ್ದಕ್ಕೆ ಒಂದು ಪಟ್ಟಿನಾದರೂ ಕೊಡಿ. ಕೇಳ್ತಾರೆ, ಆಯ್ತಪ್ಪ ವಿಶ್ವಗುರು ಅಂತ ಹೇಳ್ತಿರಲ್ಲ ನೀವು, ಯಾವ್ಯಾವ್ದ್ರಲ್ಲಿ ವಿಶ್ವಗುರು ಆಗಿದ್ದೀರಿ ಅನ್ನೋ ಒಂದು ಪಟ್ಟಿನಾದರೂ ಕೊಡಿ, ಒಂದು ಲಿಸ್ಟ್ ಆದರೂ ಕೊಡಿ ನನಗೆ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು ಆಕ್ರೋಶಕ್ಕೆ ಉದಾಹರಣೆಗಳನ್ನ ಹೇಳಿದ್ದಾರೆ ಅವರು. ನೀವು ಹೇಳಿದಾಗ ಅದು ಏನಾದ ಉದಾಹರಣೆಗಳಿದೆ, ಮೊಟ್ಟ ಮೊದಲನೇದಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾರೆ ಅವರು. ಹೌದು, ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, NITI ಅಂತಿದೆ, ಅದಕ್ಕೊಂದು ಡಾಟಾ ಒಂದು ಈ ಸರ್ತಿ ಪ್ರಕಟ ಮಾಡುತ್ತೆ ವರ್ಷ. ಅದು ಹೇಳುತ್ತೆ 10 ವರ್ಷಗಳಲ್ಲಿ ದೇಶಾದ್ಯಂತ ಸುಮಾರು 94,000 ಸರ್ಕಾರಿ ಶಾಲೆಗಳು ಮುಚ್ಚಿದ್ದಾವೆ. ಅದರ ಅರ್ಥ ಏನಂದರೆ, ಸರಾಸರಿ ದಿನಕ್ಕೆ 25 ಶಾಲೆಗಳು ಮುಚ್ತಾ ಇದ್ದಾವೆ ಈ ದೇಶದಲ್ಲಿ. ಅಂದರೆ ಈಗ ಎಲ್ಲೋ ಒಂದು ಕಡೆಗೆ ಒಂದು ಶಾಲೆ ಮುಚ್ಚುತ್ತೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ. 10 ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ 2.5 ಕೋಟಿಯಷ್ಟು ಜನ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ. ಇಂಥ ಒಂದು ದುಸ್ಥಿತಿ ಇದೆ. ಇದು ಶಿಕ್ಷಣ ವ್ಯವಸ್ಥೆಯ ಬುನಾದಿಯನ್ನು ಅಲ್ಲಾಡಿಸ್ತಾ ಇದೆ, ದುರ್ಬಲಗೊಳಿಸ್ತಾ ಇದೆ. ಈ ಒಂದು ದೇಶ ವಿಶ್ವಗುರು ಆಗಬೇಕಾದ್ರೆ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ಗಟ್ಟಿಯಾಗಿರ್ಬೇಕಲ್ವಾ? ಸೊ ಅದು ಆಗಿಲ್ಲ. ಓದಲು ಶಾಲೆಗಳೇ ಇಲ್ಲ ಅಂದ ಮೇಲೆ ಹೇಗೆ ವಿಶ್ವಕ್ಕೆ ಗುರುವಾಗಲು ಸಾಧ್ಯ, ವಿಶ್ವಗುರು ಆಗುವ ಮಾತೆಲ್ಲಿ ಅಂತ ಅನುರಾಧ ಅವರು ಪ್ರಶ್ನೆ ಆಗ್ತಾ ಇದ್ದಾರೆ. ಹೌದು, ತುಂಬ ಮಾರ್ಮಿಕವಾದಂಥ ವ್ಯಾಲಿಡ್ ಆಗಿರ್ತಕ್ಕಂಥ ಪ್ರಶ್ನೆ ಅದು. ನಾವು ನೀವು ಕೇಳಬೇಕಂತ ಪ್ರಶ್ನೆ ಅದು. ಅದನ್ನು ಅವ್ರು ಕೇಳಿದ್ದಾರೆ. ನಾವು ನೀವು ಕೇಳಿದರೆ ಏನಾಗುತ್ತೆ, ಟ್ರೋಲ್ ಆಗಿಬಿಡ್ತೀವಿ. ಅಂಧಭಕ್ತರು ನಮ್ಮ ಮೇಲೆ ಬಿದ್ದುಬಿಡ್ತಾರೆ, IT ಸೆಲ್ಲು ನಮ್ಮ ಮೇಲೆ ಬಿದ್ದುಬಿಡ್ತವೆ. ಓ ದೇಶದ್ರೋಹಗಳು, ಧರ್ಮದ್ರೋಹಿಗಳು ಅಂತ ಹೇಳ್ತಾರೆ ನಮಗೆಲ್ಲರಿಗೂ ಸಹಿತ. ಆದರೆ ಇವಾಗ ಹೇಳಿದಂಥವ್ರು ಯಾರು? ಅಲ್ಲ ನೋಡಿ, ಅನುರಾಧ ಫುಟ್ಬಾಲ್ ಅವರು ಈ ಇಶ್ಯೂನ ರೈಸ್ ಮಾಡಿದಾರಲ್ಲ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತಾಡಿದಾರಲ್ಲ, ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾರೆ? ನೀಟ್ ಅಕ್ರಮ ಬಯಲಾಗಿದೆ, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನೀಟ್ ಓದ್ತಿದ್ದಂಥ ವಿದ್ಯಾರ್ಥಿಗಳು. ಇದಕ್ಕೆ ಸಂಬಂಧಪಟ್ಟಂತೆ CJP ಎನ್ನುವಂತಹ ಒಂದು ಹೊಸ ಪಕ್ಷ, ಕಾಕ್ರೋಚ್ ಜನತಾ ಪಕ್ಷ, ದೆಹಲಿನಲ್ಲಿ ಪ್ರತಿಭಟನೆ ನಡೆಸ್ತಿದೆ. ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಏನಕ್ಕೆ? ಈ ನೀಟ್ ಅಕ್ರಮದ ರೂವಾರಿ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಅಂಥದೇ ಹೊತ್ತಿನಲ್ಲಿ ಅನುರಾಧ ಫುಟ್ಬಾಲ್ ಅವರು ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅವ್ರಿಗೂ ಇಡೀ ಈ ಮೋದಿ ಸರ್ಕಾರ, BJP ಸರ್ಕಾರ ಮತ್ತು ಇವ್ರು ಕಟ್ತಿರುವಂಥ ಭ್ರಮಾಲೋಕದ ಬಗ್ಗೆ ಒಂದು ಭ್ರಮಾ ನಿರಸನ ಆಯ್ತಾ ಅಂತ? ಗ್ಯಾರಂಟಿ. ಈಗಾಗಲೇ ಜನ್ಜಿ ಅಂತ ಏನು ಹೇಳ್ತೀವಲ್ಲ, ಜನ್ಜಿ ಒಂದು ಯುವಕರು ಅವರೆಲ್ಲ ಭ್ರಮನಿರಸಗೊಂಡ್ಬಿಟ್ಟಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 22 ಲಕ್ಷ ಜನ ಮಕ್ಕಳು ನೀಟ್ ಎಕ್ಸಾಮ್ ಬರೀಲಾರದೇನೆ ಒದ್ದಾಡಿಬಿಟ್ಟಿದ್ದಾರೆ. ಹೌದು, 10-12 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.
ಸೊ ಎಷ್ಟೋ ಜನ ಇವಾಗೂ ಸಹಿತ ಅಲ್ಲೇ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ. ಈ ಸೋನಮ್ನಂಥ ಹೋರಾಟಗಾರರು ಇದ್ದಾರಲ್ಲ, ಸೋನಮ್ ಯಾರು ಗೊತ್ತಾ ನಿಮಗೆ? ಅವರು ಈ 3 ಇಡಿಯಟ್ ಅಂತ ಒಂದು ಇದು ಬಂತು ಸಿನಿಮಾ. ಅದರೊಳಗಡೆ ಒಂದು ಆದರ್ಶವಾದಿ ಪಾತ್ರ ಇದೆಯಲ್ಲ ಅಮೀರ್ ಖಾನದ್ದು, ಆ ಪಾತ್ರ ಇವರನ್ನು ನೋಡೇ ಮಾಡಿತ್ತು. ಇಂಜಿನಿಯರ್ ಅವರು. ಸೊ ಅವರು ನೌಕರಿ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಇನ್ವೆಂಟೇಷನ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರಲ್ಲ, ಅಂಥ ಪಾತ್ರ ಅಂದರೆ ಅಷ್ಟೊಂದು ಉದಾತ್ತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಯುವಕರಿಗೆ ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟಕ್ಕೆ ಬೆಂಬಲಿಸ್ತೀವಂತ ಈಗಾಗಲೇ 17-18 ದಿನ ಅದು ಎಲ್ಲ ಜನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಇದು ಕಲ್ಲು ಹೃದಯದ ಸರ್ಕಾರ, ಅದಕ್ಕೆ ಮನುಷ್ಯತ್ವ ಇಲ್ಲ. ಯಾಕಂದ್ರೆ ಬ್ರಿಟಿಷರು ಅಂತ ಅತ್ಯಂತ ಕ್ರೂರಿ ಸರ್ಕಾರವೇ ಸಹಿತ ಉಪವಾಸ ಕೂತ್ರೆ ಮಹಾತ್ಮ ಗಾಂಧಿ ಅವ್ರಿಗೆ ಮನಿತಾ ಇತ್ತು, ಹೆದರ್ತಾ ಇತ್ತು. ಆದರೆ ಇವಾಗ ಹಾಗಲ್ಲ. ಯಾಕಂದ್ರೆ ಅದಕ್ಕೆ ಉದಾಹರಣೆ ಬಹಳ ಸ್ಪಷ್ಟವಾಗಿದೆ. ಅಲ್ಲ ಸರ್, ಈಗ ನೋಡಿ ಅದೇ ಆ ವಿಷಯನೂ ಮಾತಾಡ್ಬೋಣ. ಆ್ಯಕ್ಚುಲಿ ಅದು ಜಿನೇನ್ ಸೋನಮ್ ವಾಂಗ್ಚುಕ್ ಅವರು ಸತ್ರ ಸಾಲಿ ಅನ್ನುವಂಥ ಧೋರಣೆಗೆ ಈ ಸರ್ಕಾರಕ್ಕೆ. ಇವರು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ಹಿಂದೆ ಸುಮಾರು ಅವರು ಪ್ರತಿನಿಧಿ ಸರ್, ಒಂದು ವಿದ್ಯಾರ್ಥಿ ಸಮುದಾಯದ ಪ್ರತಿನಿಧಿ, ಈ ದೇಶದ ಈ ರೀತಿಯ ಪ್ರತಿರೋಧದ ಪ್ರತಿನಿಧಿ ಅವರು. ಈಗ ದೆಹಲಿ ಗಡಿಯಲ್ಲಿ ಲಕ್ಷಾಂತರ ಜನ ರೈತರು, ಪಂಜಾಬ್ ಹರಿಯಾಣ ಕಡೆ ರೈತರು ಬಂದ್ಬಿಟ್ಟು ಧರಣಿ ಕೂತ್ಕೊಂಡು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ರಸ್ತೆಗಳಿಗೆ ಇವರು ಮೊಳೆ ಹೊಡೆದ್ರಲ್ವಾ, ಬುಲ್ಡೋಜರ್ ನಿಲ್ಲಿಸಿದ್ರಲ್ವಾ, ಅಲ್ಲಿರ್ತಕ್ಕಂಥವು ಎಲ್ಲವೂ ಸಹಿತ ಬ್ಯಾನ್ ಮಾಡಿದ್ರಲ್ವಾ, ಹೋಗ್ದಾಗ ಮಾಡಿದ್ರಲ್ವಾ, ನೀರು ಸಿಗದಂಗೆ ಮಾಡಿದ್ರಲ್ಲ. ಒಬ್ರು ಇಬ್ರಲ್ಲ ಸರ್, 700 ಜನ ಸತ್ತಿದ್ದಾರೆ ಆ ಹೋರಾಟದಲ್ಲಿ. ಎಷ್ಟು ದಿವಸ? ಒಂದು ತಿಂಗಳು 2 ತಿಂಗಳಲ್ಲ, ವರ್ಷಾನುಗಟ್ಟಲೆ ಮಾಡಿದ್ದಾರೆ. ಸೊ ಆದ್ರೆ ಬರೀ ಒಂದು 3 ರೈತ ವಿರೋಧಿ ಕಾಯ್ದೆಗಳನ್ನು ಹೇರಲ್ಪಟ್ಟಿದ್ದು ಅವ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಹಿತ ಆಯಿತು ಅಂತ ಹೇಳ್ಬಿಟ್ಟು ಬರ್ಕೊಟ್ರು. ಸರ್ಕಾರ ಅನಿವಾರ್ಯವಾಗಿತ್ತು, ಬರ್ಕೊಟ್ಟು ಇಲ್ಲ ನಾನು ಬೆಂಬಲ ಬೆಲೆ ಘೋಷಿಸ್ತೀವಿ ಒಂದು ಇವತ್ತವರೆಗೂ ಘೋಷಣೆ ಮಾಡಿಲ್ಲ ಇವರು. ಸೊ ಅಂಥ ಒಂದು ದೊಡ್ಡದಾದಂಥ ಇತಿಹಾಸದಲ್ಲಿ ನಮೂದಾದಂಥ ಒಂದು ದೊಡ್ಡ ಚಳುವಳಿಗೆ ಇವರಿಷ್ಟು ಕೇರ್ಲೆಸ್ ಮಾಡಿದಂಥವ್ರು ಈಗಿರ್ತಕ್ಕಂಥ ಈ ಒಂದು ಸೋನಮ್ ಅವರು ಉಪವಾಸಕ್ಕೆ ಇವ್ರು ಬೆಲೆ ಕೊಡ್ತಾರ? ಯಾಕಂದರೆ ನೀವು ಹೇಳಿದ ಹಾಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಸರ್. ಇದು ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮುಖವಾಡ ಹೊಂದಿರತಕ್ಕಂಥ ಸರ್ವಾಧಿಕಾರಿ ವ್ಯವಸ್ಥೆ ಈಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಸೊ ಇಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಏನು ಮಾಡ್ತಾ ಇದ್ದೀರಿ? ನೋ, ಡೋಂಟ್ ಕೇರ್. ಅಲ್ಲಿ ಉಪವಾಸ ಕೂತಿದ್ದೀರಾ? ಡೋಂಟ್ ಕೇರ್. ಅಲ್ಲಿ ಇರ್ತಕ್ಕಂಥ ಮಕ್ಕಳು ತೊಂದರೆ ಅನುಭವಿಸಿದಾರ? ಡೋಂಟ್. ಅಲ್ಲ ಸರ್ ನೋಡಿ, ಅದರಿಂದ ಯಾರು ಒನ್ಸ್ ಅಪಾನ್ ಎ ಟೈಮ್ ಮೋದಿ ಅವರನ್ನ ಪ್ರಶಂಸೆ ವ್ಯಕ್ತಪಡಿಸಿದ್ರು, ಮೋದಿ ಸರ್ಕಾರದ ಬಗ್ಗೆ ವಿಶ್ವಾಸ ಇಟ್ಟಿದ್ರು, BJPಗೆ ಸೇರಿದ್ರು ಅನುರಾಧ ಫೋಡ್ವಾಲ್ ಅವರು, ಈಗ ಅವರನ್ನೇ ಈ ವ್ಯವಸ್ಥೆ ವಿರುದ್ಧ ಮಾತಾಡಿದ್ದಾರೆ. ನೋ, ಅಷ್ಟೊಂದು ಮಕ್ಕಳಿಗೆ ಅನ್ಯಾಯ ಆಗಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ಅಲ್ಲ ಸರ್, 2.5 ಕೋಟಿ ಜನ ಮಕ್ಕಳು ಹೊರಗಡೆ ಇದ್ದಾರೆ ಶಿಕ್ಷಣದಿಂದ ಬರೀ 10 ವರ್ಷದಲ್ಲಂದರೆ ಬೇಜಾರಾಗಲ್ವಾ? 94,000 ಶಾಲೆಗಳು ಮುಚ್ಚಿದವಂತ ಬೇಜಾರಾಗೋದಿಲ್ವಾ? ಶಿಕ್ಷಣ ವ್ಯವಸ್ಥೆಗೆ ಇವ್ರಿಗೆ ಒಂದು ಪೈಸಾದಷ್ಟು ಸಹಾಯ ಮಾಡೋದಿಲ್ವಲ್ಲ? ಇಂಥ ಸಂದರ್ಭದಲ್ಲಿ ಯಾವ ತಾಯಿಗೆ ಬೇಜಾರಾಗಲ್ಲ ಸರ್? ಅವರು ಒಬ್ಬ ತಾಯಿಯಾಗಿದ್ದಾಳೆ, ಅವರು ಮಕ್ಕಳಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಆಯಿತು, ಮೋದಿ ಅವರು ಪ್ರಶಂಸನೆ ಮಾಡಿದರು. 2024ರಲ್ಲಿ BJP ಸರ್ಕಾರ ಸೇರಿದ್ರು. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಪಾರವಾದಂಥ ತನ್ಮಯತೆಯಿಂದ ಭಕ್ತಿಗೀತೆಗಳನ್ನು ಹಾಡಿದರು. 2047 ಒಳಗೆ ಭಾರತ ವಿಶ್ವಗುರು ಆಗುತ್ತದೆ ಅಂತ ಏನು ಮೋದಿಯವರು ಹೇಳಿದ್ರಲ್ಲ, ಆ ಮಾತನ್ನು ನಂಬಿಕೊಂಡಿದ್ರು. ಈಗ ಅವ್ರಿಗೆ ಎಲ್ಲ ನಿಮ್ಮಲ್ಲರ ಹಾಗೆ ಭ್ರಮನಿರಸಾಗೋಗ್ಬಿಟ್ಟಿದೆ. ಇದು ಏನೂ ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರು ಹೇಳ್ತಾ ಇರೋದು ದಿಸ್ ಇಸ್ ಅ ನಾನ್ ಸೆನ್ಸ್. ಯಾವುದು ನಾನ್ ಸೆನ್ಸ್? ವಿಶ್ವಗುರು ಅನ್ನೋದೇ ನಾನ್ ಸೆನ್ಸ್. ಈಗ ನಮಗೊಂದು ತಮಾಷೆ ಹೇಳ್ತಾ ಇದ್ದೀನಿ. ಏನಂತಂದರೆ, ಈ ಮಠಗಳಿಗೊಬ್ಬರೆಲ್ಲ ಜಗದ್ಗುರುಗಳು ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಈ ಎಲ್ಲ ನೀವು ಗಮನಿಸಿರ್ಬೋದು. ಜಗದ್ಗುರುಗಳು 1001 ಅಂತ ಹೇಳ್ಬಿಟ್ಟು 8 ಅಂತಿದಾವಲ್ಲ ನಿಮಗೆ. ಈ ಜಗದ್ಗುರುಗಳು ಅಂದರೆ ನನಗೆ ಅನಿಸಿತ್ತು, ಯಾವ ಜಗತ್ತಿಗೆ ಗುರುಗಳು? ಇವ್ರದ್ದಿರೋದು ಇಷ್ಟು ಮಠ, ಅಲ್ಲಿರ್ತಕ್ಕಂಥ ಒಂದು ಚಿಕ್ಕ ಮಠ, ಅಥವಾ ಆ ಒಂದು ಏರಿಯಾದಲ್ಲಿರ್ತಕ್ಕಂಥ ಒಂದು ಮಠ. ಇರುವ ಒಂದು ಮಠಕ್ಕೆ ಇರೋದೇ ಒಂದು ಜಗತ್ತು, ಅದ್ರ ಒಳಗಡೆ ಇವ್ರು ಇಷ್ಟೊಂದು ಜಗದ್ಗುರುಗಳಿದಾರಲ್ಲಪ್ಪ, ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಅದೇ ರೀತಿಯಾಗಿ ಇರೋದು ಒಂದು ವಿಶ್ವ, ಇದರಲ್ಲಿ ವಿಶ್ವಗುರು ಅಂತ ಆಗಿದ್ದಲ್ಲ ಯಾರು? ನಮ್ಮ ಮೋದಿಯವರು ವಿಶ್ವಗುರು ಆಗಿದ್ದಾರೆ, ಭಾರತವನ್ನು ವಿಶ್ವಗುರು ಮಾಡ್ತಾ ಇದ್ದಾರೆ. ಇವತ್ತವರೆಗೂ ಯಾವುದಾದ್ರೂ ಒಂದು ದೇಶ, 180 ದೇಶಗಳಿದಾವಲ್ಲ, ಒಂದೇ ಒಂದು ದೇಶ ಭಾರತನ ವಿಶ್ವಗುರು ಅಂತ ಒಪ್ಕೊಂಡಿದ್ಯಾ? ಅಥವಾ ಮೋದಿಯವ್ರನ್ನೇನಾದರೂ ನಾನು ವಿಶ್ವಗುರು ಹೌದು ಅಂತ ಒಪ್ಕೊಂಡಿದ್ಯಾ? ಯಾರೂ ಹೇಳಿಲ್ಲ. ಇವರೇ ಸ್ವಯಂಘೋಷಿತವಾಗಿ ವಿಶ್ವಗುರು ಅಂತನೋ, ಅವರು ಬಾಲಂಗೋಚಿಗಳು ಅಥವಾ ಮೋದಿ ಮೀಡಿಯಾಗಳು ಅಥವಾ ಅಂಧಭಕ್ತರು ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ. ಅವರು ಸಹಿತ ಹೌದು ವಿಶ್ವಗುರು ಅಂತ ಅವರು ಹೇಳ್ತಾ ಇದ್ದಾರೆ. ಸರ್, ನೀವು ಇಡೀ ಪ್ರಪಂಚದ ಬಗ್ಗೆ ಮಾತಾಡ್ತಿದ್ದೀರಿ. ಭಾರತದ ನೆರೆಹೊರೆಯಲ್ಲಿದ್ದಾರಲ್ಲ, ಭೂತಾನ್, ಟಿಬೆಟ್, ನೇಪಾಳ, ಯಾಕಂದ್ರೆ ಸಣ್ಣ ದೇಶಗಳು ಹೇಳ್ತಿದ್ದೀನಿ ನಾನು.
ಈ ದೇಶಗಳು ಬಾಂಗ್ಲಾ, ಶ್ರೀಲಂಕಾ ಕಂಪೇರಿಟಿವ್ಲಿ ಸ್ವಲ್ಪ ದೊಡ್ಡದು. ಈ ದೇಶಗಳು ಒಪ್ಕೊಂಡಿದ್ದವ? ಯಾವ ದೇಶಗಳು ಇಲ್ಲ ಸರ್. ಮೋದಿ ಮಹಾತ್ಮರು ಇಲ್ಲಿ ಏನು ನಮ್ಮ ದೇಶಕ್ಕೆ ಪ್ರಧಾನಿಯಾದರು, ಆ ನಂತರ ನೆರೆಹೊರೆಯ ಎಲ್ಲ ದೇಶಗಳು ಮುನಿಸ್ಕೊಂಡಿದ್ದಾವೆ. ಆಯ್ತಾ, ಎಲ್ಲ ನಮಗೆ ಸ್ನೇಹಿತವಾಗಿರ್ತಕ್ಕಂಥ ದೇಶಗಳು, ಮಿತ್ರ ರಾಷ್ಟ್ರಗಳೆಲ್ಲವೂ ಸಹಿತ ದೂರ ಆಗ್ತಾ ಇದ್ದಾವೆ ಒಂದೊಂದಾಗಿ. ಸರಿ, ಅದನ್ನು ಬಿಡಿ ನೀವು. ಈಗ ನಾನು ಹೇಳ್ತಾ ಇರೋದು ಅವ್ರದ್ದು ಅನುರಾಧ ಅವ್ರು ಹೇಳಿದ್ದು ಏನಂತಂದರೆ, ಶಿಕ್ಷಣ ವ್ಯವಸ್ಥೆ ಅಧೋಗತಿಗೆ ಬಂದ್ಬಿಟ್ಟಿದೆ. ಯಾಕೆಂದರೆ ಶಿಕ್ಷಣ ವ್ಯವಸ್ಥೆಯಲ್ಲೇ ಪ್ರಜೆಗಳು ಜ್ಞಾನವಂತರಾಗೋದು ಅದು ಹೋಯ್ತು. ಆಯಿತಾ, ಅವರು ಅಲ್ಲಿಂದ ಬಂದಿರತಕ್ಕಂಥವ್ರು ಉದ್ಯೋಗ ಇಲ್ಲ, ನಿರುದ್ಯೋಗ ಸಮಸ್ಯೆ ಇರುತ್ತೆ ಬಿಡಿ. ಈಗ ರಾಮ ಮಂದಿರದಲ್ಲಿ ಕಳ್ತನ ಆಯಿತು. ಯಾರಿಂದ ಕಳ್ತನ ಆಯಿತು? ಅಲ್ಲಿ ಯಾರಾದರೂ ಗೋರಿ ಮೊಹಮ್ಮದ್ ಬಂದಿದ್ನಾ? ಗಜ್ನಿ ಮೊಹಮ್ಮದ್ ಬಂದಿದ್ನಾ? ಇಲ್ವಲ್ಲ. ಯಾರಾದರೂ ಆತಂಕವಾದಿಗಳು ಬಂದಿದ್ರಾ? ಇಲ್ವಲ್ಲ. ಅಲ್ಲಿರ್ತಕ್ಕಂಥವ್ರು ಯಾರು? ಮೇಲ್ವರ್ಗದವರು. ಅಲ್ಲಿರ್ತಕ್ಕಂಥವ್ರು ಯಾರು? ಹಿಂದೂಗಳೇ ಹಿಂದೂ ದೇವಸ್ಥಾನವನ್ನು ಲೂಟಿ ಮಾಡಿದಾರಲ್ವಾ. ಅದರ ಬಗ್ಗೆ ಬಹಳ ಬಹಳ ಬೇಸರ ಆಗೋಗ್ಬಿಟ್ಟು ಸರ್. ಇನ್ನೂ ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದರೆ, ಮೋದಿ ಸರ್ಕಾರ ರಚಿಸಿದಂತಹ ಟ್ರಸ್ಟಿನ ಏನು ಪದಾಧಿಕಾರಿಗಳು ಲೂಟಿ ಮಾಡಿರೋದು. ಅದು ಯಾರೋ ಒಂದು 8 ಜನನ ಚಿಕ್ಕ ಪುಟ್ಟ ಮೀನುಗಳನ್ನ ಹಿಡಿದು ಒಳಗಡೆ ಹಾಕಿದ್ದಾರೆ, ತಿಮ್ಮಿಗಳನ್ನ ಬಿಟ್ಬಿಟ್ಟಿದ್ದಾರೆ. ಹೌದು, ಆಯ್ತಾ. ಅದೇ ಅನುರಾಧ ಅವ್ರು ಏನು ಹೇಳ್ತಾರೆ, ಭಾರತದ ಜನರ ಶ್ರದ್ಧೆ ಮತ್ತು ಹಣದಿಂದ ರಾಮ ಮಂದಿರನ ಕಟ್ಟಲ್ಪಟ್ಟಿದ್ದಾರೆ. ಹೌದು, ಶ್ರದ್ಧಾ ಕೇಂದ್ರವಾದ ರಾಮ ಮಂದಿರ ಸ್ಥಾಪನೆಯೇ ವಿಶ್ವಗುರು ಅನ್ನುವುದಾದರೆ ರಾಮ್ಲಲ್ಲಾನ ಮನೆಗೆ ಕಣ್ಣು ಹಾಕಿದ್ದು ಶಾಕಿಂಗ್ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದಾಗ ನಾವೆಲ್ಲಿ ವಿಶ್ವಗುರು? ದೇವಸ್ಥಾನಕ್ಕೆ ಕಣ್ಣು ಹಾಕ್ತಿರಲ್ರಿ ವಿಶ್ವಗುರು ಅಂತ ನೀವು ಹೇಳ್ತಾ ಇದ್ದೀರಾ. ಅದರ ಜೊತೆಗೆ ಇನ್ನೊಂದು ಹೇಳ್ದು, ಹಸಿವಿನ ಸೂಚ್ಯಂಕ ಅಂತಿದೆ. ನಮ್ಮ ಭಾರತ ವಿಶ್ವಗುರು ಅಂತ ನಾವು ಯಾರಾದರೂ ಒಪ್ಕೊಂಡಿದ್ರೆ ಹಸಿವಿನ ಸೂಚ್ಯಂಕ ಅಂತಿದೆ. ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ 123 ದೇಶಗಳಲ್ಲಿ 102ನೇ ಸ್ಥಾನದಲ್ಲಿದೆ. ಇವತ್ತು ಸಹಿತ 80 ಕೋಟಿ ಹೆಚ್ಚು ಜನ ರೇಷನ್ ಕಾರ್ಡಲ್ಲಿ ಬದುಕ್ತಾ ಇದ್ದಾರೆ. ರೇಷನ್ ತೊಗೊಂಡು ಬದುಕ್ತಾ ಇದ್ದಾರೆ, ಸರ್ಕಾರಿ ರೇಷನ್ ತೊಗೊಂಡು ಉಚಿತ ಇದರಲ್ಲಿ. ಅಂದರೆ ಇಲ್ಲಿರ್ತಕ್ಕಂಥ ಅಷ್ಟೊಂದು ಬಡವರಿದ್ದಾರೆ. ಅಕಸ್ಮಾತ್ ರೇಷನ್ ನಿಲ್ಲಿಸ್ಬಿಟ್ರೆ ಹಸುವಿನಿಂದ ಸಾಯ್ತಾರೆ ಜನ. ಇಂಥ ಪರಿಸ್ಥಿತಿಯಲ್ಲಿ ವಿಶ್ವಗುರು ಅಂತ ಹೇಳೋದು ಅವಮಾನಕಾರಿ ಅಲ್ವಾ? ಖಂಡಿತ. ಎಲ್ಲರೂ 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಾ? ಇದು ಇವ್ರಿಗೆ ಹರ್ಟ್ ಆಗಿದೆ. ಅನುರಾಧ ಅವ್ರಿಗೆ ಹರ್ಟ್ ಆಗಿರ್ತಕ್ಕಂಥದ್ದು ಇದು. ಅಲ್ಲಿ ಹಸಿವಿನಿಂದ, ಈ ಕಡೆ ಶಿಕ್ಷಣ ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆ, ಹಸಿವಿನಿಂದ ಆಹಾರದಿಂದ ವಂಚಿತರಾಗಿದ್ದಾರೆ, ರಾಮ ಮಂದಿರದಲ್ಲಿ ಕಳ್ತನ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ವಿಶ್ವಗುರು ಅಂತ ಹೇಳುವುದರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಅದು ಅಸಂಬದ್ಧ, ಅದು ನಾನ್ಸೆನ್ಸ್ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾರು ಮೋದಿ ಅಭಿಮಾನಿಯಾಗಿದ್ದರೋ ಅವ್ರ ಬಾಯಿಂದ ಇದು ಬಂದಿರೋದ್ರಿಂದ ಈಗ ದೊಡ್ಡ ಸಮಸ್ಯೆ ಆಗಿದೆ ಈ BJP. ನನ್ನ ಪ್ರಶ್ನೆ, ಒಂದೊಮ್ಮೆ ಈ ಮಾತನ್ನ ಯಾರಾದರೂ ಬೇರೆಯವರು, ಅಂದರೆ ಯಾರೋ ವಿರೋಧ ಪಕ್ಷದವರು, ಯಾರೋ ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು, ಇನ್ನೊರು ಯಾರು ಟ್ವೀಟ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಎಷ್ಟು ಟ್ರೋಲ್ ಮಾಡ್ತಿದ್ರು. ಈಗ ಅನುರಾಧ ಫೋಟೋಲಾಗಿರೋದ್ರಿಂದ ಸುಮ್ಮನೆ ಇದ್ದಾರಲ್ಲ. ಟ್ರೋಲ್ ಅಷ್ಟೇ ಅಲ್ಲ ಸರ್, ಗೋಧಿ ಮೀಡಿಯಾಗಳಂತಿದ್ದಾವೆ. ಅಲ್ಲಿ ಕೆಲವು ಜನ ಸ್ಪೆಷಲಿಸ್ಟ್ ಆ್ಯಂಕರ್ಸ್ಗಳಿದ್ದಾರೆ. ಅವ್ರ ಕೆಲಸ ಏನಂದರೆ ಮೋದಿ ಏನು ಮಾಡಿದ್ರು ಓಹೋ ಮಾಸ್ಟರ್ ಸ್ಟ್ರೋಕು ಆಯಿತಾ, ಅದೇನು ಸರ್ಜಿಕಲ್ ಸ್ಟ್ರೈಕು ಇದೆಲ್ಲ ಹೇಳ್ತಾ ಇದ್ದಾರಲ್ಲ. ಇವಾಗಲ್ಲ ಇಂಥದನ್ನೆಲ್ಲ ಬಾಯಿ ಬಿಡೋದಿಲ್ಲ, ತೋರಿಸೋದಿಲ್ಲ ಇಂಥದ್ದೆಲ್ಲವೂ ಸಹಿತ. ಸೊ ಆದ್ದರಿಂದ ಅವು ಎಲ್ಲವೂ ಸಹಿತ ಗೋಧಿ ಮೀಡಿಯಾ ಅಂತ ಗೊತ್ತಾಗ್ಬಿಟ್ಟಿದ್ದಾವೆ. ಅವ್ರನ್ನೆಲ್ಲರೂ ಸಹಿತ ಜನ ಬಹಿಷ್ಕಾರ ಮಾಡಿಬಿಟ್ಟಿದ್ದಾರೆ. ಇವಾಗ ಇಂಥದ್ರ ಮಧ್ಯದಲ್ಲಿಯೂ ಸಹಿತ ಈ ಟ್ರೋಲು ಗೀಲು ಅದು ಇದು ಸಾಮಾನ್ಯ. ಆದ್ದರಿಂದ BJP ಒಳಗೆ ಈ ಸುಬ್ರಹ್ಮಣ್ಯ ಸ್ವಾಮಿಯವರು ಸಹಿತ ಮೋದಿಯವ್ರಿಗೆ ಏನು ಹೇಳಿದರು? ವುಮನೈಸರ್ ಅಂತಂದರು. ಹೌದು, ಅರ್ಥ ಆಯ್ತಾ? ಹೆಂಗಸರನ್ನು ಬಳಸ್ಕೋತಾರೆ ಅಂತಂತಂದ್ರು. ಅದನ್ನ ಯಾವ್ದಾದ್ರು ಒಂದು ಗೋಧಿ ಮೀಡಿಯಾದಲ್ಲಿ ತೋರಿಸಿದ್ರಾ? ಅವರು BJP ಅವರೇ. ಆದ್ದರಿಂದ ಓಕೆನಾ? ಸೊ ಇಲ್ಲಿ ಬಂದಾಗ ಅಂದರೆ ನಮ್ಮ ಭಾರತ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಏನ್ರಿ? ಈಗಾಗಲೇ ಪತ್ರಿಕಾ ಸ್ವಾತಂತ್ರ್ಯ ಅಂತಿದೆ. ಸಂಕಷ್ಟದಲ್ಲಿ ಹೆಂಗಿದೆ ಅಂತಂದರೆ 2026 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅಂತಿದೆ ಅಲ್ವಾ. 180 ದೇಶದಲ್ಲಿ 157ನೇ ಸ್ಥಾನದಲ್ಲಿದೆ ಭಾರತ. ಅಂದರೆ ಇಲ್ಲಿ ಬಾಯಿ ಬಿಡೋಂಗಿಲ್ಲ ನಾವು ನೀವು ಯಾರೂ ಸಹಿತ. ಹೆಂಗಿದೆ? ನೆರೆಹೊರೆ ದೇಶಗಳಿದ್ದಾವೆ ಸರ್. ನೀವು ಹೇಳಿದ್ರಲ್ಲ, ನೇಪಾಳ ಎಷ್ಟಿದೆ? 87ನೇ ಸ್ಥಾನದಲ್ಲಿ. ಮಾಲ್ಡೀವ್ಸು 108ನೇ ಸ್ಥಾನದಲ್ಲಿ, ಶ್ರೀಲಂಕಾ 134, ಭೂತಾನ್ 150ನೇ ಸ್ಥಾನ, ಬಾಂಗ್ಲಾದೇಶ 162, ನಮ್ಮ ಶತ್ರು ದೇಶ ಅಂತ ಏನು ಹೇಳ್ತಾ ಇದ್ದಲ್ಲ ಪಾಕಿಸ್ತಾನ 153ನೇ ಸ್ಥಾನದಲ್ಲಿದ್ದೀವಿ. ಆದರೆ ನಾವು ಭಾರತೀಯರು 157ನೇ ಸ್ಥಾನದಲ್ಲಿದ್ದೀವಿ. ಅದರ ಅರ್ಥ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಪತ್ರಿಕರು ಏನು ಮಾತಾಡ್ತಾ ಇಲ್ಲ. ಸ್ವತಃ ನಮ್ಮ ದೇಶದ ಮಾನ್ಯ ಪ್ರಧಾನಿಯವರು 12 ವರ್ಷದಿಂದ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡಿಲ್ಲ. ಅವ್ರು ಮಾಡೋದಿಲ್ಲ ಬಿಡಿ. ನಾನು ಹೇಳೋದು, ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿಲ್ಲ. ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಯಾರಿಗೂ ಇಲ್ಲ. ಪತ್ರಿಕೆಯವರು ಅಂದರೆ ಅವ್ರಿಗೆ ಅಸಡ್ಡೆ ಬೇಡ. ಪತ್ರಿಕೆ ಅವರು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಉತ್ತರ ಹೇಳಬೇಕು, ಆಗ್ತಾ ಇಲ್ಲ.
ಇವತ್ತವರೆಗೂ ಒಂದು ಹೇಳ್ತಾ ಇದ್ದೀನಿ, ಟೆಲಿಪ್ರಾಂಪ್ಟರ್ ಇಲ್ಲದೆ ಒಂದೇ ಒಂದು ಭಾಷಣ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಪ್ರಧಾನಿಗಳಿಗೆ ಸಾಧ್ಯ ಇಲ್ಲ. ಟೆಲಿಪ್ರಾಂಪ್ಟರ್ ಬೇಕು, ಯಾರೋ ಒಬ್ಬರು ಸಿದ್ಧಪಡಿಸಬೇಕು, ಅದನ್ನೇ ಮಾತಾಡಬೇಕು. ಟೆಲಿಪ್ರಾಂಪ್ಟರ್ ಕೆಟ್ಟು ಬಿಟ್ಟರೆ ಇವ್ರು ಕಕ್ಕ ಕಿಕ್ಕಿ. ಯಾರೋ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಬೇರೆ ದೇಶದ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರು ಇದ್ದರೆ ಅವ್ರು ಸುಮ್ಮನೆ ಹೋಗಿ ತಬ್ಕೊಳ್ಳೋದು, ಆಮೇಲೆ ಕಕ್ಕ ಕಿಕ್ಕಿ. ಯಾಕೆ ಅವ್ರ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ, ಹೇಳಿದ್ರೆ ಹೇಳೋಕ್ಕಾಗಲ್ಲ. ಈ ರೀತಿಯಾದಂಥ ಹಿ ಹೂ ಅಂತ ಒಂದು ಇವ್ರದೇ ಆದಂಥ ಒಂದು ಭಾಷೆಯನ್ನು ಕಂಡುಕೊಂಡ್ಬಿಟ್ಟಿದ್ದಾರೆ ಇವರು. ಅದಕ್ಕೆ ನಾವು ಪೆದ್ದು ಭಾಷೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅತ್ಯಂತ ಏನು ಅಂದರೆ ಏನೂ ಗೊತ್ತಿಲ್ಲದಂಥವ್ರ ಭಾಷೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಮ್ಮ ದೇಶದ ಮಾನವನ್ನು ಈ ರೀತಿ ಹರಾಜಾಗ್ತಾ ಇದ್ದಾರೆ ಬೇರೆ ಬೇರೆ ದೇಶಕ್ಕೆ ಹೋಗಿ. ಈಗ ವಿಶ್ವಗುರು ಅಂತ ಯಾವನಾದ್ರೂ ಒಪ್ಪಕ್ಕೆ ಸಾಧ್ಯ ಏನ್ರಿ? ವಿಶ್ವಗುರು ಆಗ್ತಕ್ಕಂಥ ಯಾವ್ದಾದ್ರು ಕೆಲಸವನ್ನು ನಾವು ಮಾಡಿದ್ದೀವಾ? ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಏನಾದರೂ ಸುವಿಧಾ ಅನ್ನೋದು ಕೊಟ್ಟಿದ್ದೀವಾ? ಇದನ್ನೇ ಅನುರಾಧ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಪ್ರಶ್ನೆ ವ್ಯಾಲಿಡ್ ಆಗಿದೆ, ಪಕ್ಕಾ ಆಗಿದೆ. ಸೊ ಅವುಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಹೇಳೋದಕ್ಕೆ ಯಾರಾದರೂ ಸಿದ್ಧ ಆಗಬೇಕಲ್ಲ. ಬಿ ಜೆ ಪಿ ನಾಯಕರು ಓಕೆ, ಮೋದಿಯವ್ರು ಬಿಡಿ, ಇಂಥ ಟೈಮಲ್ಲಿ ಬಹಳ ಮೌನ ಆಗ್ತಾರೆ. ಇಲ್ಲಾಂದರೆ ಯಾವ್ದಾದ್ರು ವಿದೇಶಕ್ಕೆ ಸಂಚಾರ ಹೊರಟ್ಬಿಡ್ತಾರೆ. ಲೋಕ ಸಂಚಾರಿ ಅವರು ಲೋಕ ಸಂಚಾರ ಹೊರಟೋಗ್ಬಿಡ್ತಾರೆ. ಅವರು 8,000 ಕೋಟಿಯ ಒಂದು ದೊಡ್ಡ ವಿಮಾನದಲ್ಲಿ ಅವರು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ಒಂದು 10 ಲಕ್ಷದ ಸೂಟ್ಗಳನ್ನ ಹಾಕ್ಕೊಂಡು. ಅಂಥ ದುಸ್ಥಿತಿ ಇದೆ ನಮ್ಮದು. ಶಿಕ್ಷಣ, ಆಡಳಿತ, ಸಾಮಾಜಿಕ ಸಮಸ್ಯೆಗಳು ವಿಶ್ವಗುರು ಪಟ್ಟಕ್ಕೆ ವಿರುದ್ಧವಾಗಿದ್ದಾವೆ. ಅದಕ್ಕೆ ಅನುರಾಧ ಅಂಥವರ ಪ್ರಶ್ನೆ ಇದೆಯಲ್ಲ, ಅದು ಜನಸಾಮಾನ್ಯರ ಪ್ರಶ್ನೆ, ನನ್ನ ಪ್ರಶ್ನೆ, ನಿಮ್ಮ ಪ್ರಶ್ನೆ, ಈ ದೇಶದ ಬಗ್ಗೆ ಯೋಚನೆ ಮಾಡುವ ಪ್ರತಿಯೊಬ್ಬರ ಪ್ರಶ್ನೆಯೂ ಆಗಿದೆ. ಆದ್ದರಿಂದ ವಿಶ್ವಗುರುವ ಪಟ್ಟಿಯನ್ನು ಅವ್ರು ಕೇಳೋದಲ್ಲ, ಇವರು ಕೇಳ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೀವಿ. ಯಾರೇ ವಿಶ್ವಗುರು ಕೊಡ್ರಪ್ಪ. ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಒಂದು 12 ವರ್ಷದಿಂದ ಒಂದು ಬ್ರ್ಯಾಂಡಿಂಗ್ ಶುರು ಆಗ್ಬಿಟ್ಟಿದೆ. ವಿಶ್ವಗುರು ಮೋದಿಯವರು ಅಂದ್ರೆ ವಿಶ್ವಗುರು ಅಂತಕ್ಕಂಥ, ಅದಕ್ಕೆ ಒಂದಲ್ಲ 100 ಕೋಟಿ ಖರ್ಚು ಮಾಡಲಾಗುತ್ತೆ. ಅದಕ್ಕೊಂದು PR ಒಂದು ತಂಡನೇ ಇದೆ. ಅದಕ್ಕೆ ರಾಜಕೀಯವಾಗಿ ಅವರನ್ನ ಬ್ರ್ಯಾಂಡಿಂಗ್ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಇವರು ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೋ ಲೋಕ ಸಂಚಾರಕ್ಕೆ, ಅದಕ್ಕೆ ಮುಂಚೆ ಇವರು PR ತಂಡ ಅಲ್ಲಿ ಹೋಗಿರುತ್ತೆ. ಅಲ್ಲಿರ್ತಕ್ಕಂಥ ಭಾರತೀಯರ ಸಂಪರ್ಕ ಮಾಡುತ್ತೆ. ಉಗೆ ಅಂತ ಹೇಳೋದಕ್ಕೆ ಅವ್ರು ಕರ್ಕೊಂಬರ್ತಾರೆ. ಸೊ ಇದಕ್ಕೆಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಈ ಬ್ರ್ಯಾಂಡಿಂಗ್ ಮಾಡ್ತಾ ಸಾಮಾಜಿಕ ಮಾಧ್ಯಮಗಳನ್ನು ಹುಸಿ ನರೇಟಿವ್ಗಳನ್ನು ಸೃಷ್ಟಿ ಮಾಡ್ತಾರೆ. ಸುಳ್ಳು ನರೇಟಿವ್. ಭಾರತ ವಿಶ್ವಗುರು ಆಗ್ತಾ ಇದೆ, 5 ಟ್ರಿಲಿಯನ್ ಎಕಾನಮಿ ಆಗ್ತಾ ಇದೆ. ರೇ ಸ್ವಾಮಿ, 5 ಟ್ರಿಲಿಯನ್ ಅಂತಂದರೆ ನಮ್ಮ ದೇಶದ ತಲಾ ಆದಾಯ ಒಂದು ಸರಿ ಸರ್. ಬಟ್ ಅವರ ಈ ಭ್ರಮಾಲೋಕಕ್ಕೆ, ಭ್ರಮಾ ಬಲೂನ್ಗೆ ಈ ಅನುರಾಧ ಪೌಡ್ವಾಲ್ ಅವರು ನಿಜದ ಸೂಜಿ ಚುಚ್ಬಿಟ್ರಲ್ಲ, ನೀವು ನಿಮ್ಮ ಹೌದು. ಅಂದರೆ ಆ ರೀತಿಯಾದಂಥ ಇವರು ಗೋಧಿ ಮೀಡಿಯಾಗಳು, ಅಂಧಭಕ್ತರು, ಇವರು IT ಸೆಲ್ಲು, ಇವರೆಲ್ಲ ಪಂಪ್ ಆಗ್ತಾ ಇದ್ದಾರೆ, ಗಾಳಿ ಊದ್ತಾ ಇದ್ದಾರೆ ಬಲೂನಿಗೆ. ಅದು ಏನಾಗುತ್ತೆ, ಉಬ್ತಾ ನೋಡಿ ವಿಶ್ವಗುರು. ಅನುರಾಧ ಪೌಡ್ವಾಲ್ ಅವ್ರು ಏನು ಮಾಡಿದ್ರು, ಒಂದು ಪಿನ್ ತೊಗೊಂಡ್ರು, ಟಕ್ ಅಂತ ಚುಚ್ಚಿದ್ರು, ಎಲ್ಲ ಒಡೆದೋಯ್ತು. ಇವಾಗ ಎಲ್ಲರೂ ಬಾಯ್ ಬಿಡ್ಕೊಂಡು ಸುಮ್ಮನೆ ಕೂತವ್ರೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಆದ್ದರಿಂದ ಮೊದಲನೇದಾಗಿ ಈ ವಿಶ್ವಗುರು ಅನ್ನೋಂಥ ಕಾನ್ಸೆಪ್ಟೇ ಭ್ರಮೆ. ಅದೊಂದು ನರೇಟಿವ್. ಆ ಸಂಕಥನ ಅಂತ ಹೇಳ್ತೀವಿ ನಾವು, ನರೇಟಿವ್ಗೆ ಅದನ್ನು ಒಡೆದು ಹಾಕಿದ್ದಾರೆ. ಸೊ ಯಾಕೆ ಇವರು ಮಾತ್ರ ಅಪೋಸ್ ಮಾಡಿದ್ರು, ಇವ್ರು ಮಾತ್ರ ಪ್ರಶ್ನೆ ಎತ್ತಿದ್ರು? ದೊಡ್ಡ ಸ್ಟಾರ್ಗಳಿದ್ರಲ್ಲ. ಹೌದು. ಅವಾಗ ಅಮಿತಾಬ್ ಬಚ್ಚನ್ ಅವರು ಇವರು ಎಲ್ಲರೂ ಸಹಿತ ಮನಮೋಹನ್ ಸಿಂಗ್ ಅವ್ರಿಗೆ ಮೌನಿ ಬಾಬಾ ಅಂತ ಹೇಳ್ಬಿಟ್ಟು ದೇವಡಿ ಮಾಡ್ತಾ ಇದ್ರಲ್ಲ. ಪ್ರಕಾಶ್ ರಾಯ್ ಒಂದು ಮಾತು ಹೇಳಿದ್ರು, ಮಾರಿಕೊಂಡ ಪತ್ರಕರ್ತರು ಅಂತ ಅಷ್ಟೇ ಹೇಳಿದ್ದೆ, ಬಟ್ ಮಾರ್ಕೊಂಡವ್ರು ಬೇರೆ ಬೇರೆ ಕಡೆನೂ ಇದ್ದಾರೆ ಅಂತ, ಬೇರೆ ಬೇರೆ ಕ್ಷೇತ್ರದಲ್ಲಿ. ಅದರಲ್ಲಿ ಮಾರ್ಕೊಂಡ್ರಲ್ಲಿ ಸ್ಟಾರ್ ನಟರುಗಳು ಕೂಡ ಇದ್ದಾರೆ. ಹಂಗಾಗಿ ಅವ್ರು ಮಾರ್ಕೊಂಡವ್ರಿಗೆ ಮಾತಾಡುವ ಹಕ್ಕಿರಲ್ಲ, ಸುಮ್ಮನೆ ಇದ್ದಾರೆ ಅಷ್ಟೇ. ಸೊ ಹೇಳ್ಬೇಕಂದ್ರೆ ಯಾಕೆ ಇವಾಗ ಒಬ್ರು ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ಎಲ್ಲರೂ ಸುಮ್ಮನೆ ಇದ್ರು? ಸೆಲಿಬ್ರಿಟೀಸ್ಗಳು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಬರೀ ಪ್ರಕಾಶ್ ರಾವ್ ಒಬ್ಬರು ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು, ದೊಡ್ಡ ಸೆಲೆಬ್ರಿಟಿಗಳಿದ್ದಾರಲ್ಲ ಅವರು ಎಲ್ಲರೂ ಸಹಿತ ಫಲಾನುಭವಿಗಳಾಗಿದ್ದಾರೆ. ಇನ್ನೊಂದು ಆತಂಕಕ್ಕೆ ಒಳಗಾಗಿದ್ದಾರೆ, ಇಲ್ಲ ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆ ಅಂತಂದ್ರೆ, ಯಾಕಪ್ಪ ಜನರು ವಿರೋಧ ಮಾಡ್ಕೊಳ್ಳೋದು? ಈ ಅಂಧಭಕ್ತರನ್ನ ಸುಮ್ಮನೆ ಟ್ರೋಲ್ ಮಾಡ್ಕೊಂಡು ಕೂತ್ಕೋತಾರೆ, ನಮ್ಮ ಜಾತಕ ತೆಗಿತಾರೆ. ಸೊ ಆದ್ದರಿಂದ ನಾವೇನು ಮಾಡೋದು, ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅಂದರೆ ನಿಮಗೊಂದು ಸಾಮಾಜಿಕ ಬದ್ಧತೆ ಇಲ್ವೇನ್ರಿ? ಯಾಕಂದರೆ ಜನರು ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ನಿಮ್ಮ ಸಿನಿಮಾಗಳನ್ನು ನೋಡಿ ನಿಮ್ಮನ್ನು ಸ್ಟಾರ್ ಮಾಡಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳನ್ನು ಹೇಗೆ ಅನುರಾಧರವರು ಪ್ರಶ್ನೆ ಮಾಡ್ತಾರೋ ಆ ರೀತಿ ಪ್ರಶ್ನೆ ಮಾಡೋದು ನಿಮ್ಮ ಎಲ್ಲ ಸೆಲಿಬ್ರಿಟಿಗೆ ಅರ್ಥ ಆಗೋದಿಲ್ಲನ್ರಿ ಸರ್. ಏನು ಅರ್ಥ ಆಗುತ್ತೆ? ಲೇಡೀಸ್ ಅನ್ನುವಂಥ ಒಬ್ಬ ನಟನಿಗೆ ಈ ಥರ ಸಾಮಾಜಿಕ ಬದ್ಧತೆ ಅಂದರೆ ಏನು ಅರ್ಥ ಆಗುತ್ತೆ? ಅಷ್ಟೊಂದು ಏನೋ ಸಂವೇದನಾರಹಿತ ನಟನಿಗೆ ಏನು ಅರ್ಥ ಆಗುತ್ತೆ? ಆಯ್ತು, ಬೇರೆಯವ್ರದ್ದು ಅದೇ ಕತೆ. ಹಾಗಾದಾಗ BJP-ಯೇತರ ಸರ್ಕಾರ ಕೇಂದ್ರದಲ್ಲಿದ್ದಾಗ ಯಾಕೆ ಇವ್ರು ಬಾಯ್ ಬಿಡ್ತಾ ಇದ್ರು? ಇವಾಗ ಯಾಕೆ ಬಿಡ್ತಾ ಇಲ್ಲ? ಭಯ ಸರ್. ಎಲ್ಲಿ ಧರ್ಮದ್ರೋಹಿ ಎಂದು ಬಿಡ್ತಾರೋ, ಎಲ್ಲಿ ದೇಶದ್ರೋಹಿ ಎಂದು ಬಿಡ್ತಾರೋ ಅರ್ಥ ಮಾಡ್ಕೊಳ್ಳಿ. ಈ ಖಾನ್ಗಳಿದಾರಲ್ಲ 3 ಜನರು ಬಾಯ ಬಿಡೋದಿಲ್ಲ.
ಬಿಟ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ ಅವರು, ಯಾಕೆ ಮುಸ್ಲಿಂ ಕಮ್ಯುನಿಟಿ, ಆದ್ದರಿಂದ ಅವ್ರು ಪಾಕಿಸ್ತಾನಿಗಳು ಅಂತ ಹೇಳ್ಬಿಡ್ತಾರೆ, ಬಾಂಗ್ಲಾಗಳು ಅಂತ ಹೇಳ್ಬಿಡ್ತಾರೆ, ನುಸುಳುಕೋರು ಅಂತ ಹೇಳ್ಬಿಡ್ತಾರೆ. ಸೊ ಈ ರೀತಿಯಾಗಿ ಅವ್ರು 3 ಜನ ಅಲ್ಲ ಸರ್, 100 ಜನದ್ದು ಅದೇ ಕತೆ ಅಲ್ಲ, 3 ಸ್ಟಾರ್ಗಳು ಅಂತ ಹೇಳ್ತಾ ಇರೋದು ನಾನು. ಸೊ ಈ ರೀತಿ ಒಂದು ವ್ಯವಸ್ಥೆ ಇರೋದ್ರಿಂದ ನಾವು ಹೇಳ್ತಾ ಇರೋದು ಅನುರಾಧ ಅವರಿಗೆ ಹ್ಯಾಟ್ಸಪ್ ಹೇಳ್ತಾ ಇದ್ದೀನಿ. ಅವರು ಆ ವ್ಯವಸ್ಥೆ ಒಳಗಡೆ ಇಟ್ಕೊಂಡು BJPಯಲ್ಲಿ ಇರ್ತಕ್ಕಂಥ ಅದರ ಸದಸ್ಯರಾಗಿ ಆಯಿತಾ, ಅದರ ತಮ್ಮ ಆಕ್ರೋಶವನ್ನು, ಯಾಕೆಂದರೆ ರಾಮ ಮಂದಿರದಲ್ಲಿ ಕಳ್ಳತನ ಆದಾಗ ಅವರಿಗೆ ನೋವಾಗಿದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಬೀದಿಗೆ ಮಕ್ಕಳು ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಉಪವಾಸ ಕೂತಾರಲ್ಲ, ಅದು ನೋವಾಗಿದೆ. ಆ ನೋವನ್ನು ಅವರು ಬಹಳ ಸೈಲೆಂಟಾಗಿ, ಬಹಳ ಪ್ರಬುದ್ಧವಾಗಿ, ಕೂಲಾಗಿ ವ್ಯಕ್ತಪಡಿಸ್ತಾರೆ. ಹೌದು, ಅವರ ಪ್ರಶ್ನೆ ಈಗ ಪ್ರತಿಧ್ವನಿಸಬೇಕಾಗಿದೆ, ಇಡೀ ರಾಜ್ಯದ ತುಂಬ, ದೇಶದ ತುಂಬ ಪ್ರತಿಧ್ವನಿಸಬೇಕಾಗಿದೆ, ಪ್ರಶ್ನೆ ಕೇಳಬೇಕಾಗಿದೆ. ಅಪ್ಪ, ಇರೋದು ಒಂದು ಜಗತ್ತು, ಆ ಜಗತ್ತಿಗೆ ನೀವು ಗುರು ಆಗಿದ್ಯಾ, ಹಾಗಾದ್ರೆ ಗುರು ಆಗಿದ್ದಕ್ಕೆ ನೀನು ಮುಂದೆ ಪಟ್ಟಿ ಕೊಡುವಂತ ಹೇಗೆ ಅನುರಾಧ ಅವರು ಕೇಳಿದ್ದಾರೋ ಆ ಪಟ್ಟಿಯನ್ನು ಎಲ್ಲರೂ ಕೇಳಬೇಕಾಗಿದೆ. ಹಾಗಾದಾಗ ನಿಮ್ಮ ಒಂದು ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶ ನಿಮ್ಮನ್ನು ವಿಶ್ವಗುರು ಅಂತ ಒಪ್ಕೊಂಡಿದ್ಯಾ? ಯಾರು ಒಪ್ಕೊಳ್ಳದೆ ಇದ್ರೆ ನೀನು ಹೆಂಗಪ್ಪ ವಿಶ್ವಗುರು? ಭಾರತವನ್ನು ವಿಶ್ವಗುರು ಮಾಡ್ತೀನಿ ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಟ್ರಂಪ್ ಮುಂದೆ ಕೈ ಕಟ್ಕೊಂಡ್ಬಿಟ್ಟು, ಬಾಯಿ ಮುಚ್ಕೊಂಡ್ಬಿಟ್ಟು, ಈ ತಲೆ ಅಲ್ಲಾಡಿಸ್ಕೊಂಡು ಅವ್ನು ಹಾಕಿದಂಥ ಯಾವುದೋ ಟ್ಯಾಕ್ಸ್ ಆದ್ರೂ ನೀವು ಒಪ್ಕೊಂಡು ಬರ್ತಿರಲ್ವಾ? ಹಾಗಾದ್ರೆ ನೀವೆಂಥ ವಿಶ್ವಗುರು ರೀ? ಗುಲಾಮ್ ಗುರು ಅಂತ ಹೇಳ್ಬೋದು ನಿಮ್ಮನ್ನು. ಸೊ ಇಂಥ ಸಂದರ್ಭದಲ್ಲಿ ಅನುರಾಧ ಅವರು ಒಂದು ತುಂಬ ಮೌಲಿಕವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರಿಸುವ ಧೈರ್ಯ, ಉತ್ತರಿಸುವ ಸ್ಥೈರ್ಯ ಮೋದಿಯವರಿಗಾಗಲಿ ಅಥವಾ ಅವರ ಜೊತೆಗಿರ್ತಕ್ಕಂಥ ಅವರನ್ನು ಸಮರ್ಥಕರಾಗಿ ಇದೆಯಾ? ಇದ್ದರೆ ಉತ್ತರಿಸಿ ಮೊದಲು, ಆಮೇಲೆ ವಿಶ್ವಗುರು ಅಂತ ಒಪ್ಪುವಂಥ ಕೆಲಸ ಮಾಡೋಣ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ಮಾತುಕತೆಯನ್ನು ನೋಡಿದ್ರಿ. ನಿಮ್ಮ ಅಭಿಪ್ರಾಯನ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.